ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ 2ನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಪರೀಕ್ಷೆಯಲ್ಲಿ ಉಪಯುಕ್ತವಾಗುವಂಥ ರೀತಿಯಲ್ಲಿ ಮಾಡುತ್ತಿರತಕ್ಕಂತಹ ಕನ್ನಡ ವಿಷಯದ ಪ್ರತಿಯೊಂದು ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೋತ್ತರಗಳ ಕ್ಲಾಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 5 ಗಿಡುಗ ಮತ್ತು ಎರೆಹುಳು ಎಸ್.ಜಿ. ಸಿದ್ದರಾಮಯ್ಯನವರು ಬರೆದಿರ್ತಕ್ಕಂತಹ ಗಿಡುಗ ಮತ್ತು ಎರೆಹುಳು ಅಧ್ಯಾಯದ ಭಾಗ 1 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ, ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಈಗಾಗಲೇ ಇದರ ಹಿಂದೆ ಇರುವಂತಹ 4 ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಹಾಗಾದ್ರೆ ಇವತ್ತಿನ ಕ್ಲಾಸ್ನ ಮೊದಲ ಘಟ್ಟ ಕೃತಿಕಾರರ ಪರಿಚಯವನ್ನ ನೋಡೋದಾದ್ರೆ 19/1/1946 ತುಮಕೂರು ಜಿಲ್ಲೆಯ ಸಿಂಗಾಪುರದಲ್ಲಿ ಜನಿಸಿದ ಎಸ್.ಜಿ. ಸಿದ್ದರಾಮಯ್ಯನವರು ಕನ್ನಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದವರು. ಶಿಕ್ಷಣ ಮತ್ತು ಸಾಹಿತ್ಯಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದ ಸಿದ್ದರಾಮಯ್ಯನವರು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಅವರು ಸಲ್ಲಿಸಿದ ಸೇವೆ ಗಮನಾರ್ಹವಾದುದು. ದಲಿತ ಜನಾಂಗದ ಬಗೆಗಿನ ವಿಶೇಷ ಕಾಳಜಿ ಹೊಂದಿದ್ದ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಟ ನಡೆಸಿದರು. ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸಲು ಬಹುವಾಗಿ ಶ್ರಮಿಸಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯನವರು ಕನ್ನಡ ಭಾಷೆಯನ್ನು ಉತ್ತೇಜಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡರು. ಎಸ್.ಜಿ. ಸಿದ್ದರಾಮಯ್ಯನವರು ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲದೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅವರು ಕವಿ, ವಿಮರ್ಶಕ ಮತ್ತು ಸಂಪಾದಕರಾಗಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಜೀವನದ ಕುರಿತು ಆತ್ಮಕಥೆಯನ್ನ ಬರೆದಿದ್ದಾರೆ. ಹಾಗಾದರೆ ಇವರ ಕೃತಿಗಳನ್ನು ನೋಡಿದಾದ್ರೆ ಗಾಳಿ ಉಬ್ಬಿನ ಮೇಲೆ, ಕಾಡುವ ಬೆಲೆ ಹೂವು, ಅವಳೆದೆಯ ಜಂಗಮ, ಸ್ವಲ್ಲಫಲವಾಗಿ ಇವು ಎಸ್.ಜಿ. ಸಿದ್ದರಾಮಯ್ಯನವರ ಕೆಲ ಪ್ರಮುಖ ಕವನ ಸಂಕಲನಗಳು. ಮರು ಜವನಿ, ಬೀದಿ ಅಲ್ಲಮ್ಮ, ಕಾಯಮಾಯದ ಹಾಡು ಇವು ಇವರ ಆಯ್ದ ಕವಿತೆಗಳ ಸಂಕಲನಗಳು. ಅಂಬಿಗರ ಚೌಡಯ್ಯ, ಭಾರಿ ತ್ಯಾಗ ಒಂದು ಅಧ್ಯಯನ, ಎಡಗುಂಟಿ, ಗೆನೆಸಾಲು, ಕೇಡಿಲ್ಲವಾಗಿ, ಸಾಲವಳಿ, ನಿಶ್ಶಬ್ದದ ಜಾಡು ಇವು ಇವರ ಕೆಲವು ಪ್ರಮುಖ ವಿಮರ್ಶಾ ಕೃತಿಗಳು. ಸಿದ್ದರಾಮಯ್ಯನವರ ನಾಟಕ ಕಥೆ ಮತ್ತು ಕುರುಬರ ಮದುವೆಯ ಪದಗಳನ್ನು ಸಹ ಸಂಪಾದಿಸಿದ್ದಾರೆ. ಎಸ್.ಜಿ. ಸಿದ್ದರಾಮಯ್ಯನವರ ಸಾಹಿತ್ಯ ಸಾಧನೆಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ಪೂತಿನ ಕಾವ್ಯ ಪ್ರಶಸ್ತಿ, ಜಿ.ಎಸ್.ಎಸ್. ಕಾವ್ಯ ಪ್ರಶಸ್ತಿ ಇವೇ ಮೊದಲಾದ ಪ್ರಶಸ್ತಿಗಳು ಸಂದಿವೆ. ಇಷ್ಟು ಜಿ.ಎಸ್. ಸಿದ್ದರಾಮಯ್ಯನವರ ಕವಿಯವರ ಒಂದು ಪರಿಚಯವಾಗಿತ್ತು. ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋದಾದ್ರೆ ಪ್ರಶ್ನೆ ನಂಬರ್ 1, ಗಿಡುಗ ಮತ್ತು ಎರೆಹುಳು ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ 2, ಪಶ್ಚಿಮದ ಜಾಗತೀಕರಣ ಅಥವಾ ಮುಕ್ತ ವ್ಯಾಪಾರ ಮಾರುಕಟ್ಟೆ ಪೂರ್ವ ದೇಶದ ಮೇಲೆ ಬೀರಿದ ದುಷ್ಪರಿಣಾಮವನ್ನು ಗಿಡುಗ ಮತ್ತು ಎರೆಹುಳು ಕವನ ಹೇಗೆ ಪ್ರತಿಪಾದಿಸಿದೆ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಪಶ್ಚಿಮದ ಜಾಗತೀಕರಣದ ಗಾಢ ಪ್ರಭಾವಕ್ಕೆ ಒಳಗಾಗಿಯೂ ಪೂರ್ವ ದೇಶ ತನ್ನ ಜೀವಸತ್ವವನ್ನು ಉಳಿಸಿಕೊಂಡ ಬಗೆಯನ್ನ ಪ್ರಸ್ತುತ ಕವನ ಎರೆಹುಳುವ ಪ್ರತಿಮೆಯ ಹಿನ್ನೆಲೆಯಲ್ಲಿ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ. ಈ 3 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡಿದ್ರೆ ಉತ್ತರ ಗಿಡುಗ ಮತ್ತು ಎರೆಹುಳು ಎಸ್.ಜೆ. ಸಿದ್ದರಾಮಯ್ಯನವರ ಒಂದು ಪ್ರಮುಖ ಲೇಖನ. ಪಶ್ಚಿಮ ದೇಶದ ಜಾಗತೀಕರಣ ಅಥವಾ ಮುಕ್ತ ಮಾರುಕಟ್ಟೆಯ ಪರಿಣಾಮ ಪೂರ್ವ ದೇಶದ ನಾಗರಿಕ ಹಾಗೂ ಸಾಂಸ್ಕೃತಿಕ ವಲಯಗಳ ಮೇಲೆ ವ್ಯಾಪಕವಾಗಿ ಆಗುತ್ತಿರುವ ದುರಂತವನ್ನ ಹಾಗೂ ಈ ದುರಂತವನ್ನ ಪೂರ್ವ ದೇಶ ಸಹಿಸಿಕೊಂಡು ತನ್ನತನ ಹಾಗೂ ಜೀವಸತ್ವಗಳನ್ನು ಉಳಿಸಿಕೊಂಡಿರುವುದನ್ನು ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತಿರುಳು. ಬಹುತ್ವದ ಗುಣ ಹಾಗೂ ಬಹು ಸಾಂಸ್ಕೃತಿಕ ಅರಿವನ್ನ ಹೊಂದಿರುವ ಈ ಪಶ್ಚಿಮದ ನೆಲದಲ್ಲಿ ನೂರಾರು ಪರಂಪರೆ, ಬಹುಮುಖ ಸಂವೇದನೆಗಳಿವೆ. ಆದರೆ ಜಾಗತೀಕರಣ ಈ ನೆಲದ ಬಹುಮುಖ ಸಂವೇದನೆಯನ್ನ ಆಕ್ರಮಿಸಿಕೊಳ್ಳುತ್ತಿದ್ದು ಭಾರತೀಯರು ಪರಕೀಯತೆಯ ದುರಂತವನ್ನು ಅನುಭವಿಸುವಂತಾದದ್ದು ಒಂದು ದುರದೃಷ್ಟಕರ ಸಂಗತಿ. ಏಕ ಮಾದರಿಯನ್ನ ಒತ್ತಾಯಿಸುತ್ತಿರುವ ಈ ಜಾಗತೀಕರಣ ಬದುಕಿನ ಹೊರ ಆವರಣಕ್ಕೆ ಸಂಬಂಧಿಸಿದ ನಾಗರಿಕತೆ ಮಾತ್ರವಲ್ಲ, ಅದು ನಮ್ಮ ಇಡೀ ಜೀವನ ವಿಧಾನಕ್ಕೆ ಅಥವಾ ಸಾಂಸ್ಕೃತಿಕ ವಲಯಕ್ಕೆ ಸಂಬಂಧಿಸಿದ್ದು ಕೂಡ ಆಗಿದೆ. ಜಾಗತೀಕರಣ ಇಂದು ನಮ್ಮ ಬದುಕಿನ
ಅನ್ನ ಬಟ್ಟೆಗಳನ್ನು ಕಸಿದುಕೊಂಡು ಹೊಟ್ಟೆಗೆ ಕಣ್ಣೀರು ಬಟ್ಟೆಯನ್ನ ಕಟ್ಟುತ್ತಿದೆ. ಜಾಗತೀಕರಣ ಎನ್ನುವುದು ಒಂದು ಮಹಾ ಯಂತ್ರಭೂತವಾಗಿದ್ದು, ಇದರ ತುಳಿತವನ್ನ ಕವಿ ಗರಿಕೆಯ ರೂಪದಲ್ಲಿ ವಿರೋಧಿಸುವುದು ತುಂಬಾ ಔಚಿತ್ಯಪೂರ್ಣವಾದ ಸಂಗತಿಯಾಗಿದೆ. ಈ ಮಹಾಭೂತ ಹಾಯ್ದು ಹೋದ ದಾರಿಯಲ್ಲಿ ಗರಿಕೆ ಮತ್ತೆ ತಲೆ ಎತ್ತಿ ನಿಲ್ಲುವುದು ನಮ್ಮ ನೆಲದ ಸತ್ವದ ಸಂಕೇತ ಎಂಬುದನ್ನು ಈ ಕವನ ತುಂಬಾ ಧ್ವನಿಪೂರ್ಣವಾಗಿ ಹೇಳುತ್ತದೆ. ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ, ಮುಕ್ತ ವ್ಯಾಪಾರೀಕರಣ ಅಥವಾ ಮುಕ್ತ ಮಾರುಕಟ್ಟೆ ಎಂಬ ಅಸ್ತ್ರಗಳ ಮೂಲಕ ಪಶ್ಚಿಮ ದೇಶ ನೆಲದ ಮೇಲೆ ತನ್ನ ಹಕ್ಕನ್ನು ಸಾಧಿಸತೊಡಗಿದೆ. ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ, ಮುಕ್ತ ವ್ಯಾಪಾರೀಕರಣ ಅಥವಾ ಮುಕ್ತ ಮಾರುಕಟ್ಟೆ ಎನ್ನುವುದು ಒಂದು ಪಂಚರಂಗಿಯ ಗಿಡುಗ. ಜಾಗತೀಕರಣ ತನ್ನ ಬಲಿಷ್ಠವಾದ ಬೃಹತ್ತಾದ ರೆಕ್ಕೆಗಳನ್ನು ಬೀಸುತ್ತಾ ಪಶ್ಚಿಮ ದೇಶದಿಂದ ಹಾರಿ ಬಂದ ರೀತಿಗೆ ಅದರ ಬಣ್ಣದ ಬೆರಗಿಗೆ ಪೂರ್ವ ದೇಶದ ಜೀವರಾಶಿಗಳೆಲ್ಲ ಬೆರಗು ಬಿದ್ದು ಮೂಕವಾಗಿ ಹೋಗಿವೆ. ಗಿಡುಗ ಹಾರಿ ಬರುವ ಆಡಂಬರದ ರೀತಿಗೆ ಪೂರ್ವ ದೇಶದ ಜೀವರಾಶಿಗಳೆಲ್ಲ ತಮ್ಮನ್ನೇ ತಾವು ಮರೆತು ಬಿಟ್ಟವು. ಪಶ್ಚಿಮದ ಕಡೆಯಿಂದ ಹಾರಿ ಬರುವ ಈ ಪಂಚರಂಗಿ ಗಿಡುಗನಿಗೆ ಮುಟ್ಟಿದ್ದನ್ನೆಲ್ಲ ಭಸ್ಮ ಮಾಡುವ ಭಸ್ಮಾಸುರನ ಗುಣವಿದೆ. ಯಾಕೆಂದರೆ ಗಿಡುಗ ನೋಡಿದ್ದೆಲ್ಲ ಬರೀ ಬೂದಿಯಾಗುತ್ತದೆ. ಆ ಗಿಡುಗ ತನ್ನ ಮೈ ಕೆರೆದುಕೊಂಡರೆ ಸಾಕು, ಅದರ ಮೈಯಿಂದ ಉದುರಿದ ಹೊಟ್ಟು ಬ್ರಹ್ಮಾಂಡವನ್ನೇ ಬೂದಿಯ ರಾಶಿಯನ್ನಾಗಿಸಿ ಬಿಟ್ಟಿದೆ ಎಂದು ಎಲ್ಲೂ ಕೇಳಿರದ ನೋಡಿರದ ವಿಚಿತ್ರವಿದು. ಸಾವಿರಾರು ವರ್ಷಗಳಿಂದ ಬದುಕಿ ಬಾಳಿ ಬಂದ ಈ ಮಣ್ಣಿನ ಕಾಯ ಪ್ರಾಣಗಳ ಹೊಟ್ಟೆಯ ಮೇಲೆ ಕಣ್ಣೀರಿನ ಬಟ್ಟೆಯೇ ಗತಿಯಾಗಿದೆ. ಆ ಪಶ್ಚಿಮದ ಗಿಡುಗನ ಪಂಚರಂಗಿಯ ಬಣ್ಣ ಪೂರ್ವ ದೇಶಗಳ ಜೀವಜಾಲಗಳ ಭಯದ ಭಾವವನ್ನು ಮಾತ್ರ ಬಿತ್ತುತ್ತಿದೆ. ಎತ್ತ ಕಡೆ ಕಣ್ಣು ಚಾಚಿದರೂ ಗಿಡುಗನ ಕರಿನೆರಳು ಸರಳವಾಗಿ ಕಾಡುತ್ತಿವೆ. ಪಂಚಭೂತಗಳೆಲ್ಲ ವಂಚನೆಯ ಬಣ್ಣವನ್ನು ಕದಡಿ ಎರಚಿಕೊಂಡಿವೆ. ಯಾರ ನಿಜ ಬಣ್ಣವೂ ನಿಜ ರೂಪವೂ ಗೋಚರವಾಗುತ್ತಿಲ್ಲ. ಇಡೀ ಲೋಕದಲ್ಲಿ ಬೆಡಗಿದೆ. ಈ ನಡುವೆ ಭಯದ ಬಯಲಿನ ಕಡವೆ ಓಡಾಡುತ್ತಿದೆ. ಕಾಡಿನಲ್ಲಿ ಓಡಾಡುವ ಜಿಂಕೆಯಂತೆ ನಾಡಿನಲ್ಲಿ ಮನುಷ್ಯರ ಸ್ಥಿತಿಯಾಗಿದೆ. ನಡೆ ನುಡಿಗಳಾಚೆಗೆ ಈ ಅವ್ಯಕ್ತ ಭಯ ಭಾಷೆಗೆ ಜೀವ ತುಂಬಿದೆ. ಭಾವದಲ್ಲಿ ಭಯ ಬೆರೆತು ನೋವಿನ ನೂರಾರು ರೂಪಗಳು ಮಾರ್ದನಿಸುತ್ತಿವೆ. ಸಾಹಿತ್ಯ, ಕಲೆ, ಸಂಗೀತಗಳೆಲ್ಲದರ ಪ್ರತಿ ಛಾಯೆ ಇದೆ. ಈ ನೆಲದ ಮೂಲಜರಾದ ಬಿತ್ತ ಬೆಳಗ ಬಾವು ಹೋಗಿದೆ. ರೈತಾಪಿ ಸಮುದಾಯ ಸತ್ತಂಗಾಗಿದೆ. ಇಂತಹ ಕೆಟ್ಟ ಸ್ಥಿತಿಯಲ್ಲಿಯೂ ಸತ್ವ ಕಳೆದುಕೊಳ್ಳದ ಜನರ ನೆಲೆ ಇದು. ಪಂಚರಂಗಿಯ ಗಿಡುಗ ತಾನು ಗೈದ ಅಧ್ವಾನಗಳಿಂದ ತೃಪ್ತವಾಗಿ ಅಹಂಕಾರದಿಂದ ಪ್ರಶ್ನಿಸುತ್ತದೆ. ಈ ನೆಲದ ವಾರಸುದಾರರು ಯಾರು ಎಂದು ಗಿಡುಗನ ಧ್ವನಿ ಬೇಲಿಯ ಬಳ್ಳಿ ಸಾಲಿನ ಬುಡದ ತೇವಾಂಶದ ತವರ ನೆಲದಲ್ಲಿ ತೆವಳುತ್ತಿರುವ ಎರೆಹುಳಕ್ಕೆ ಕೇಳುತ್ತದೆ. ಎರೆಹುಳ ಭಯ ಬೀಳುವುದಿಲ್ಲ, ತನ್ನ ದನಿ ಗಿಡುಗನನ್ನ ತಲುಪುವುದಿಲ್ಲ ಎಂದು ಅಪಮಾನಿತವಾಗುವುದಿಲ್ಲ, ತನ್ನ ಸ್ಥಿತಿಯ ಬಗ್ಗೆ ಖೇದಗೊಳ್ಳುವುದಿಲ್ಲ, ಉತ್ತರಿಸದೆ ಸುಮ್ಮನಿರುವುದೂ ಇಲ್ಲ. ಎರೆಹುಳು ತನ್ನ ಪಾಡಿಗೆ ತಾನು ಪಿಸುಗುಡುತ್ತದೆ. ಯಾಕಲ್ಲ ಎಂದು. ಈ ಕವಿತೆಯಲ್ಲಿ ಪಂಚರಂಗಿಯ ಗಿಡುಗ ಪಶ್ಚಿಮದಿಂದ ಬಂದ ಮುಕ್ತ ಮಾರುಕಟ್ಟೆಯ ಅಥವಾ ಜಾಗತೀಕರಣದ ಪ್ರತೀಕವಾಗಿದೆ. ಇದು ಎಲ್ಲವನ್ನ ತನ್ನೆಡೆಗೆ ಆಕರ್ಷಿಸುವ, ಇಲ್ಲಿಯ ಜೀವಸತ್ವವನ್ನು ನಾಶಗೊಳಿಸುವ ಹಾಗೂ ತಾನು ರೆಕ್ಕೆ ಬಡಿದದ್ದೆಲ್ಲ ಗುಜರಿ ಸಾಮಾನುಗಳ ಗುಡ್ಡವನ್ನೇ ಸೃಷ್ಟಿಸುವ ಅನಾಹುತಕಾರಿ ಲಕ್ಷಣವನ್ನು ಹೊಂದಿದೆ. ಎರೆಹುಳ ಈ ನೆಲದ ನಂಟಿನ ಪ್ರತೀಕ. ಕತ್ತರಿಸಿದರೂ ಜೀವ ಕಳೆದುಕೊಳ್ಳದ ಜಾತಗುಣದ್ದು. ಎಂತಹ ಕಠಿಣ ಮಣ್ಣನ್ನು ಕರಗಿಸಿ ಈ ಎರೆಹುಳು ನೆಲದ ಸಂಸ್ಕೃತಿಯ ಪ್ರತೀಕವಾಗಿದೆ. ಈ ನೆಲಕ್ಕೆ ತನ್ನನ್ನು ತಾನು ಮೃದುವಾಗಿಸಿ ತನ್ನ ಮೈಯಿಂದಲೇ ಉತ್ತುವ ಕಸುವನ್ನ ಹೊಂದಿದ್ದು, ಅಂತೆಯೇ ರಕ್ಷಿಸಿಕೊಳ್ಳುವ ಸತ್ವವೂ ಇದೆ ಎಂಬುದು ಕವಿತೆಯ ಆಶಯವಾಗಿದೆ. ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ಎಂಬ ಆಸ್ತಿಗಳ ಮೂಲಕ ಪಶ್ಚಿಮ ದೇಶ ನಮ್ಮ ನೆಲದ ಮೇಲೆ ತನ್ನ ಹಕ್ಕು ಪತ್ರವನ್ನು ಹಂಚತೊಡಗಿದೆ. ಪಂಚರಂಗಿಯ ಗಿಡುಗ ತನ್ನ ಬಲಿಷ್ಠವಾದ ಬೃಹತ್ತಾದ ರೆಕ್ಕೆಗಳನ್ನು ಬೀಸುತ್ತಾ ಹಾರಿ ಬಂದ ರೀತಿಗೆ ಅದರ ಬಣ್ಣದ ಬೆರಗಿಗೆ ಪೂರ್ವ ಸೀಮೆಯು ಈ ನೆಲದ ಜೀವರಾಶಿಗಳೆಲ್ಲ ಬೆರಗು ಬಿದ್ದು ಮೂಕವಾಗಿವೆ. ಪಶ್ಚಿಮದ ಕಡೆಯಿಂದ ಹಾರಿ ಬರುವ ಈ ಪಂಚರಂಗಿ ಗಿಡುಗನಿಗೆ ಮುಟ್ಟಿದ್ದನ್ನೆಲ್ಲ ಭಸ್ಮ ಮಾಡುವ ಭಸ್ಮಾಸುರನ ಗುಣವಿದೆ.
ಅಥವಾ ಅದಕ್ಕೂ ಹೆಚ್ಚಿನ ಗುಣವಿದೆ. ಯಾಕೆಂದರೆ ಗುಡುಗ ನೋಡಿದ್ದೆಲ್ಲ ಬರೀ ಬೂದಿಯಾಗುತ್ತದೆ. ಪಂಚರಂಗಿಯ ಗಿಡುಗ ಎಲ್ಲವನ್ನ ತನ್ನೆಡೆಗೆ ಆಕರ್ಷಿಸುವ, ಇಲ್ಲಿಯ ಜೀವಸತ್ವವನ್ನು ನಾಶಗೊಳಿಸುವ, ತಾನು ರೆಕ್ಕೆ ಬಡಿದದ್ದಲ್ಲೆಲ್ಲ ಗುಜರಿ ಸಾಮಾನುಗಳ ಗುಡ್ಡವನ್ನೇ ಸೃಷ್ಟಿಸುವ ಅನಾಹುತಕಾರಿ ಲಕ್ಷಣವನ್ನ ಹೊಂದಿದೆ. ಎರೆಹುಳ ಈ ಪೂರ್ವ ದೇಶದ ನಂಟಿನ ಪ್ರತೀಕ. ಕತ್ತರಿಸಿದರೂ ಜೀವ ಕಳೆದುಕೊಳ್ಳದ ಜಾತಗುಣ ಅದರದ್ದು. ಎಂತಹ ಕಠಿಣ ಮಣ್ಣನ್ನ ಕರಗಿಸಿ ಮೃದುವಾಗಿಸಿ ತನ್ನ ಮೈಯಿಂದಲೇ ಉತ್ತುವ ಕನಸನ್ನ ಹೊಂದಿರುವಂಥದ್ದು ಈ ಭಾರತೀಯ ನೆಲವೆಂಬ ಎರೆಹುಳು. ಅಂತೆಯೇ ಎರೆಹುಳು ಈ ನೆಲದ ಸಂಸ್ಕೃತಿಯ ಪ್ರತೀಕವಾಗಿದೆ. ಈ ನೆಲಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸತ್ವ ಗುಣವಿದೆ ಎಂಬುದು ಕವಿತೆಯ ಆಶಯ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ, ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗದಲ್ಲಿ ಇದರ ಮುಂದಿನ ಪರೀಕ್ಷೆಗೆ ಕೇಳುವಂಥ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿ ನಿಮ್ಮ BCom ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.